ಅಷ್ಟಲ್ಲಕ್ಕ ಯಾರದು ಬೈಟ್ಗೆ ಎರಡು ತಟ್ಟೆ ನಾವು ನಿಮಗೆ ನಿಮ್ಮ ಓಕೆ ಆಗಿರ್ತೀವಿ ನಮ್ಗೆ ಓಕೆ ಟೇಬಲ್ ಕೊಡಿ ಅಮ್ಮ ಮಸ್ತು ಮಸ್ತು ಇವ್ರು ಕೊಡ್ತಾರೆ ಕಳಿಸ್ತಾ ಫಸ್ಟ್ ಇವರು ಇಲ್ಲಿ ವಸಂತ ಬಾರಮ್ಮ ಯಾಕಮ್ಮ ಅವರು ಬಂದಿದ್ದಾರೆ ಅಮ್ಮ ಅಲ್ಲಿ ನಿಂತ್ಕೊಂಡು ಅಣ್ಣ ಹಾಕಿ ಕೊಡಿ ಜೋರಾಗಿ ಹೇಳ್ಬಿಡೋಣ ನಿಮ್ಮ ಓಕೆ ಆಗಿದೆ ನಾವು ಮನೆ ಜೋರಾಗಿ ಹೇಳ್ಬಿಡಿ ನಮ್ಗೆ ಗಂಡು ಹೋಗ್ತಾ ಆಗಿದೆ ನಮ್ಮ ಹುಡುಗಿನ ನಿಮ್ಮ ಮನೆ ಕಳಿಸ್ಬೇಕು ಆಯ್ತು ಅವರಪ್ಪ ಬೈಕ್ ತೊಗೊಂಡ್ಬಿಡೋಣ ಬನ್ನಿ ಸರ್ ನೀವು ನಾನೇ ಅನ್ಕೊಂಡಿರಲಿಲ್ಲ. ಸೊ ಈ ಒಂದು 3-4 ಡೇಸಿಂದ ಎಲ್ಲ ಲುಕ್ಕು ಕೊಡ್ತೀನಿ. 3-4 ಡೇಸಿಂದ ಎಲ್ಲ ಪ್ರೊಸೀಡ್ ಆಯಿತು. 3-4 ಡೇಸಿಂದ ಎಲ್ಲ ಪ್ರೊಸೀಡ್ ಆಯಿತು. ಸೊ ಹಾಗಾಗಿ ಇವತ್ತು ಫ್ಯಾಮಿಲಿ ಎಲ್ಲ ಒಪ್ಕೊಂಡು ಹೇಗಿತ್ತು ಯಾವ ಥರ ಆಯಿತು? ಲೈಟ್ ಆನ್ ಮಾಡಿ ಸರ್. ಯಾ ಇಟ್ ವಾಸ್ ಲೈಟ್ ಎಲ್ಲ ಆಲ್ಮೋಸ್ಟ್ 3-4 ಡೇಸಿಂದ ಎಲ್ಲ ಪ್ರೊಸೀಡ್ ಆಯಿತು. ಸೊ ಖುಷಿ ಆಗ್ತದೆ. ಜಗದೀಶ್ ಪರಿಚಯ ಹೇಗಾಯಿತು? ಒಂದು ಫಂಕ್ಷನ್ನಲ್ಲಿ ನೋಡಿದ್ದು ಅಷ್ಟೇ. ಅದಾದ್ಮೇಲೆ ಶಿಲ್ಪಾ ಮ್ಯಾಮ್ ಮನೇಲಿ ಅನ್ಸುತ್ತೆ. ಅದು ಬಿಟ್ಟರೆ ಫಂಕ್ಷನ್ಸ್ನಲ್ಲಿ ಮೀಟ್ ಆಗಿರ್ಬಿಟ್ಟು ಬೇರೆ ಯಾವತ್ತು. ಅರೇಂಜ್ ಮ್ಯಾರೇಜ್ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಅರೇಂಜ್ ಮ್ಯಾರೇಜ್.
ಇವಾಗಿನ್ನೂ ಈ ಶಾಸ್ತ್ರ ಎಲ್ಲ ಆಗಿದೆ. ಸೊ ಇನ್ ಫ್ಯೂ ಡೇಸ್ ಐ ಥಿಂಕ್ ನಿಮಗೆ ತಿಳಿಸ್ತೀವಿ, ಪ್ರಾಬಬ್ಲಿ ಇನ್ ನೆಕ್ಸ್ಟ್ 2-3 ಮಂತ್ಸ್. ಓಕೆ, ಹೀರೋಯಿನ್ ಮದುವೆ ಫಿಕ್ಸ್ ಆಗ್ತೀವಿ. ಎಲ್ರಿಗೂ ಒಂದು ಕ್ವಶನ್, ನೆಕ್ಸ್ಟ್ ಆ್ಯಕ್ಟ್ ಮಾಡ್ತಾರಾ ಇಲ್ಲ ನಿಮ್ಮ ನೆಕ್ಸ್ಟ್ ಏನು? ಐ ಥಿಂಕ್ ಐ ಹ್ಯಾವ್ ಟು ಸಿ. ಇವಾಗಷ್ಟೇ ಎಲ್ಲ ಆಗಿರೋದ್ರಿಂದ ಐ ಥಿಂಕ್ ಇವಾಗ ಏನು ನೆಕ್ಸ್ಟ್ ಹೆಂಗೆ ಪ್ರೊಸೀಡ್ ಮಾಡಬೇಕು ಅಂತ ಇವಾಗ ಗೊತ್ತಾಗ್ತದೆ. ಸೊ ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಡಿಸೈಡ್ ಆಗ್ತದೆ. ನೆಕ್ಸ್ಟ್ ಸಿನಿಮಾ ಆ್ಯಕ್ಟ್ ಮಾಡೋ ಬಗ್ಗೆ ಜಗದೀಶ್ ಅವ್ರ ಮಾತಾಡ್ತೀನಿ. ಇಲ್ಲ, ನಾನೇನೂ ಮಾತಾಡಿಲ್ಲ. ನಾನು ಇವಾಗಲೇ ಹೇಳ್ತಿರ್ಬೇಕಾದ್ರೆ 2-3 ಡೇಸ್ನಲ್ಲೆಲ್ಲ ನಡ್ತಿರೋದು. ಸೊ ಏನೂ ಮಾತಾಡ್ಕೊಂಡಿಲ್ಲ. ಆ್ಯಂಡ್ ಅವರು ಕೂಡ ಒಳ್ಳೆ ಫ್ಯಾಮಿಲಿಯಿಂದ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರ ಏನು ನೆಗೆಟಿವ್ ಆಗಿ ಏನಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯ ಅಣ್ಣಂದಿರ ಒಪ್ಪಿಗೆ ಮತ್ತು ಅವರ ಸಪೋರ್ಟ್ ಯಾವ ರೀತಿ ಇದೆ? ತುಂಬ ಇದೆ. ಪ್ರಾಬಬ್ಲಿ ನಮ್ಮ ಮನೆಯವ್ರದ್ದಾಗಿರ್ಬೋದು, ಜಗದೀಶ್ ಅವ್ರ ಮನೆಯವ್ರದ್ದಾಗಿರ್ಬೋದು, ಆ್ಯಂಡ್ ಗಣೇಶ್ ಸರ್, ಶಿಲ್ಪ ಆ್ಯಂಡ್ ನಮ್ಮ ಅಂಕಲ್ಲು, ಆಂಟಿ. ಸೊ ಇವರೆಲ್ಲರ ಕೋಪ್ರೇಷನ್ ಇರೋದ್ರಿಂದನೇ ಇಷ್ಟು ಚೆನ್ನಾಗಾಗಿರೋದು. ಎಂಗೇಜ್ಮೆಂಟ್ ಐ ಥಿಂಕ್ ಇನ್ನೂ ಡಿಸ್ಕಷನ್ನಲ್ಲಿದೆ. 1-2 ಡೇಟ್ಸ್ ಇದೆ. ಐ ಥಿಂಕ್ ಪ್ರಾಬಬ್ಲಿ ಇನ್ ಫ್ಯೂ ಡೇಸ್ ಐ ಕನ್ಫರ್ಮ್. ನಿಮ್ಮ ಹುಡುಗನ ಬಗ್ಗೆ ಏನು ಹೇಳ್ತೀರಾ? ಜಗದೀಶ್ ಬಗ್ಗೆ ಐ ಥಿಂಕ್ ಇವಾಗ ಎಂಗೇಜ್ಮೆಂಟ್ ಆಗಿದೆ. ಸೊ ವಿ ವರ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಇಲ್ಲಿ ಫಂಕ್ಷನಲ್ಲಿ ಸಿಕ್ಕಿದ್ದಷ್ಟೇ. ಅದ ಎಷ್ಟು ತಿಂಗಳಿಂದ ಫ್ರೆಂಡ್ಸ್ ನೀವು? ಇಲ್ಲ, ಆಲ್ಮೋಸ್ಟ್ ಲೈಕ್ ಫಂಕ್ಷನ್ನಲ್ಲಿ ನೋಡಿರೋದಷ್ಟೇ. ಆಲ್ಮೋಸ್ಟ್ 2 years ಬ್ಯಾಕಿಂದ ಸಿಗ್ತಿದೆ. ಆ ಫಂಕ್ಷನ್ಗಳಲ್ಲಿ ಸಿಕ್ಕಿರೋದಷ್ಟೇ. ಶಿಲ್ಪ ಗಣೇಶರ ಮೇಲೆ ಸಂಬಂಧ ಆಗಿದೆ. ಹಾಗಾಗಿ ಹೇಗೆ ಯಾವ ಥರ ಆಯಿತು ಅಂತ ಹೇಳಿ? ಶಿಲ್ಪ ಮನೇಲಿ ನೋಡಿದ್ದಷ್ಟೇ. ಆ್ಯಂಡ್ ಶಿಲ್ಪ ಮ್ಯಾಮು ಗಣೇಶ್ ಸರ್ ಆ್ಯಕ್ಚುಲಿ ಪ್ರಪೋಸಲ್ ಕೊಟ್ಟಿದ್ದು. ಆ್ಯಂಡ್ ಇಮಿಡಿಯೇಟಾಗಿ ಎಲ್ಲ ಥ್ಯಾಂಕ್ ಯು. ಅನ್ನ ನೋಡ್ಕೊಂಡು ಮಾತಾಡಿ. ಜಗದೀಶ್ ಹೇಳಿ, ಇವತ್ತು ನಿಶ್ಚಿತಾರ್ಥ ಆಗಿದೆ. ಅಮೂಲ್ಯ ಅವ್ರ ಬಗ್ಗೆ ಹೇಳಿ, ಯಾವಾಗ ಪರಿಚಯ ಆಯಿತು? ಯಾವತ್ತಾದರೂ ಅಂದ್ಕೊಂಡಿದ್ರಾ ಈ ಥರ? ನಾನು ಸುಮಾರು 1 year ನೋಡ್ತಾ ಇದ್ದೆ ಯಾವುದೋ ಒಳ್ಳೆ ಪ್ರಪೋಸಲ್ ಬರಬೇಕು ಅಂತ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಮದುವೆ ಅಂತಂದರೆ ದೇ ಲ್ಯಾವ್ ಒಂದು ಲೈಕ್ ಅವರಲ್ಲೇ ಒಂದು ಇರುತ್ತೆ, ನಂಗೆ ಈ ಥರ ಹುಡುಗಿಬೇಕು, ಆ ಥರ ಹುಡುಗಿಬೇಕು. ಸೊ ಅಮೂಲ್ಯ ಅವ್ರನ್ನ ಫಸ್ಟ್ ಟೈಮ್ ಐ ಥಿಂಕ್ 3 ಫಂಕ್ಷನ್ ಮೀಟ್ ಆಗಿದ್ದೀನಿ. ಎಲ್ಲ ಶಿಲ್ಪ ಮನೇಲಿ ಫಂಕ್ಷನ್ ಮೀಟ್ ಆಗಿದ್ದೀನಿ. ಸೊ ಫಸ್ಟ್ ಟೈಮ್ ನೋಡಿದಾಗಲೂ ನನಗೇನು 3 ಸಲ ಮೀಟ್ ಆದಾಗಲೂ ನನಗೆ ಐ ನೆವರ್ ಇಮ್ಯಾಜಿನ್ ಈ ಸಿಚುವೇಶನ್ ಇವತ್ತು ನಾವಿಬ್ಬರು ಎಂಗೇಜ್ ಆಗ್ತೀವಿ ಅಂತ. ಬಟ್ ಗೊತ್ತಿತ್ತು ಅವ್ರ ಬಗ್ಗೆ, ಅವ್ರ ಪರ್ಸ್ನಾಲಿಟಿ ಬಗ್ಗೆ, ಆ್ಯಸ್ ಅ ಹೌ ಶಿ ಈಸ್ ಅನ್ನೋದು ಗೊತ್ತಿತ್ತು ನನಗೆ. ಆಮೇಲೆ ವೆನ್ ದಿಸ್ ಪ್ರಪೋಸಲ್ ಕೇಮ್ ಸ್ವಲ್ಪ ನೋಡೋಣ ಜಾತಕ ಆಗಿ ಬರೋ ತನಕ ನೋಡೋಣ ಅಂತ ಸ್ವಲ್ಪ ಸ್ಲೋ ಮಾಡಿದ್ರಿ. ಇಬ್ಬರಿಗೂ ಜಾತಕ ತುಂಬ ಚೆನ್ನಾಗಿ ಆಗಿ ಬಂದಿದ್ದಕ್ಕೆ ಥಾಟ್. ಆಮೇಲೆ ವೆನ್ ಒಂದೇ ಸಲ ಮಾತಾಡಿದಾಗ ಐ ಗಾಟ್ ಟು ನೋ ಲೈಕ್ ಶಿ ಈಸ್ ಅ ಪರ್ಫೆಕ್ಟ್ ಗರ್ಲ್ ಫ್ರಮ್ ಮೀ ಅಂತ. ಸೊ ಅವರು ಕೂಡ ಖುಷಿ ಆಯಿತು ನನ್ನಲ್ಲಿ ನಾನು ಮಾತಾಡಿದ ಮೇಲೆ. ಮೇ ಬಿ ನಾವು ಒಬ್ಬರು ನಮ್ಮಲ್ಲಿ ಏನು ಚೇಂಜ್ ಮಾಡ್ಕೋಬೇಕಾಗಿಲ್ಲ, ಹಂಗೆ ನಾವು ಇಬ್ಬರು ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಸೊ ಹ್ಯಾಪಿ. ಆಮೇಲೆ ಇದಕ್ಕೆಲ್ಲ ಕ್ರೆಡಿಟ್ಸು ಗಣೇಶ, ಶಿಲ್ಪ ಮ್ಯಾಮು, ಅಂಕಲ್, ಆಂಟಿ, ತಂದೆ ತಾಯಿ. ಗಣೇಶ, ಶಿಲ್ಪ ಮ್ಯಾಮ್ ಮನೆಗೆ ನಾನು ಮನೆ ಹುಡುಗ ಇದ್ದಂಗೆ, ಇವರು ಆ ಮನೆ ಹುಡುಗಿ ಇದ್ದಂಗೆ. ಸೊ ಆಗ ಐ ಥಿಂಕ್ ಶಿಲ್ಪ ಮ್ಯಾಮ್ ಸ್ವಲ್ಪ ಶಿ ವಾಸ್ ವೆರಿ ಹ್ಯಾಪಿ. ನಮ್ಮಿಬ್ಬರಿಗಿಂತ ಅವ್ರು ತುಂಬ ಹ್ಯಾಪಿ ಆಗಿದ್ದಾರೆ. ಇಬ್ಬರು ಒಳ್ಳೆ ಹುಡುಗರು, ಒಳ್ಳೆ ಹುಡುಗಾಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ ಅಂತ ಶಿ ಈಸ್ ವೆರಿ ಹ್ಯಾಪಿ. ಐ ಥಿಂಕ್ ಇವತ್ತು ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಆಮೇಲೆ ನಾನು ಈ ಥರ ತುಂಬ ಪ್ರೈವೇಟಾಗಿ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ವಿ. ಬಟ್ ವೆಲ್ ಗುಡ್, ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ಆಲ್ ದಿ ಸಪೋರ್ಟ್. ನಾನು ಲಂಡನಿಂದ ಬಂದು ಆಗಲೇ 1.5 year ಆಯಿತು. ನಂದು ಐ ಮೀನ್ 2 businesses. ನಂದು ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ. ಅದಾದಮೇಲೆ ನಂದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀನಿ. ಇವಾಗ ಐ ಆಮ್ ಸೆಟ್ಟಿಂಗ್ ಅಪ್ ಕಪಲ್ ಮೋರ್ ಔಟ್ಲೆಟ್ಸ್ ಮಾಡ್ತಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಅರ್ಲಿ ಆ್ಯಂಡ್ ಕಂಪ್ಲೀಟ್ಲಿ ಅಪ್ ಟು ಲೈಕ್ ಐ ಥಿಂಕ್ ಇವಾಗ ಒಬ್ಬರು ಫ್ಯಾಮಿಲಿಗೆ ಹೋಗ್ತಾ ಇರೋದ್ರಿಂದ ಅವ್ರ ಬಗ್ಗೆ ಅವ್ರ ಇಂಟ್ರೆಸ್ಟೇ ಅಂತಲ್ಲ. ಐ ಥಿಂಕ್ ಅವರು ಕೂಡ ಪ್ರತಿಯೊಬ್ಬರ ಇಂಟ್ರೆಸ್ಟ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ನಾನು ಒಂದು ಡಿಸಿಷನ್ ತೊಗೊಳ್ಬೇಕು ಅಂದರೆ ಐ ಥಿಂಕ್ ನಮ್ಮ ಮನೆಯವ್ರು ಎಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಐ ಥಿಂಕ್ ಮೇ ಬಿ ಇನ್ 1 month ಎಲ್ಲ ಕ್ಲಾರಿಟಿ ಸಿಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಪಾಸಿಟಿವ್ ಆಗಿ ಒಪ್ಕೊಂಡು, 2 ಮನೆಯವರು ಒಪ್ಕೊಂಡು ಇವತ್ತು ಮೊದಲನೇ ಶಾಸ್ತ್ರ ಮುಗಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ಜಗದೀಶ್ ಬಗ್ಗೆ
ಹೆಚ್ಚಿಗೆ ಅವ್ರಿಗೂ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ಪರ್ಸ್ನಲಿ. ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇದ್ದಾಗೆ. ಸೊ ಭಾಳ ಒಳ್ಳೆ ಹುಡುಗ ಜಗದೀಶು. ಆಮೇಲೆ ಅವ್ರ ತಂದೆಯವರು ನನಗೆ ಭಾಳ ಬೇಕಾದವರು, ನಮ್ಮ ಫ್ಯಾಮಿಲಿ ಫ್ರೆಂಡೆ. ರಾಮಚಂದ್ರಣ್ಣ, ಜಗದೀಶು, ಅವ್ರ ಮನೆಯವರು, ಅವರ ಇಡೀ ಫ್ಯಾಮಿಲಿ. ಸೊ ಅವ್ರಿಗೆ ನಮ್ಮ ಅಮೂಲ್ಯನೂ ನಂಗೆ ಗೊತ್ತಿರೋ ಹುಡುಗಿ. ಆ್ಯಂಡ್ ವೆರಿ ಡೀಸೆಂಟ್. ಎಂಥ ಒಳ್ಳೆ ಹುಡುಗಿ ಅಂತ ನಿಮ್ಗಳಿಗೂ ಗೊತ್ತಿರೋ ವಿಷಯ. ಸೊ ಹುಡ್ತಾ ಇರಬೇಕಾದ್ರೆ ಇವರಿಬ್ಬರು ಒಂದಾದರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡ್ವಿ. ಸೊ ಅದೇ ಥರ ಆಗಿದೆ. ಇವತ್ತು ಮೊದಲನೇ ಶಾಸ್ತ್ರ ಮುಗಿಸಿದ್ದೀವಿ. ಆ್ಯಂಡ್ 6ನೇ ತಾರೀಕು ನಿಶ್ಚಿತಾರ್ಥ ಅಂದ್ಕೊಂಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀಲಿ ಅನ್ನೋದೇ ನಮ್ಮ ಆರೈಕೆ. ಬಂದಿದ್ದಲ್ಲ ಅದು ನಾವು ಕೊಟ್ಟಿದ್ದು. ಅವ್ರು ಹುಡುಕ್ತಾ ಇದ್ರು ರಾಮಚಂದ್ರಣ್ಣ. ಆಮೇಲೆ ನಮ್ಮಿಬ್ರಿಗೂ ಒಬ್ಬರು ಬೇಕಾದವ್ರು, ಭಾಳ ಬೇಕಾದವ್ರು ಒಬ್ರು ಇದ್ದರು. ಸೊ ಅವ್ರ ಕೈಯಲ್ಲಿ ನಾವು ಕಳಿಸಿದ್ವಿ ಈ ಪ್ರಪೋಸಲ್. ಈ ಥರ ಒಂದು ಜಾತಕ ಇದೆ ನೋಡಿ. ಸೊ ಅವೆರಡು ಕೂಡಿಸಿದಾಗ ತುಂಬ ಚೆನ್ನಾಗಿತ್ತು. ದೆನ್ ಎವ್ರಿಥಿಂಗ್ ವೆಂಟ್ ವೆರಿ ಮ್ಯಾಜಿಕಲಿ. ಅಲ್ಲ, ಯಾವುದೇ ಸಂಬಂಧ ಆಗಲಿ ಎಸ್ಪೆಷಲಿ ಒಕ್ಕಲಿಗರ ಇದರಲ್ಲಿ ಫಸ್ಟು ಹೆಣ್ಣು ಗಂಡು ಮನೆಗೆ ರಪ್ಪಂತ ಹೋಗಲ್ಲ. ಫಸ್ಟು ಬೇರೆ ಮನೆಗೆ ಹೋಗಿ ಕೂತ್ಕೊಂಡು ನೋಡಿಕೊಂಡು ದೆನ್ ದೇ ಡೂ ಇಟ್. ಅದೇ ಥರ ಇಲ್ಲೂ ಕೂಡ ಎರಡೂ ಕಡೆಯವ್ರು ಬಂದು ಮನೇಲಿ ಕೂತ್ಕೊಂಡು ಮಾತಾಡಿ ಸೊ ವಾಟ್ ಆರ್ ದ ಪಾಸಿಟಿವ್ ಥಿಂಗ್ಸ್ ಎಲ್ಲ ಮಾತಾಡಿಕೊಂಡು ವಿ ಫೈನಲೈಸ್. ನಮ್ಮನೆ ಹುಡುಗಿ ಅಮೂಲ್ಯ. ಆಕೆ ಈಗ ತಿರ್ಗಾ ರಾಮಚಂದ್ರನೊಂದು ನಮ್ಮನೇನೆ. ಸೊ ಅಲ್ಲೇ ಇರೋದು ನಮಗೆಲ್ಲ ಪರ್ಸ್ನಲಿ ತುಂಬ ಖುಷಿ ಕೊಡ್ತಾ ಇದೆ. ನಾನು ಶಾಕಿಂಗ್ ಕೋಟೆ ಮದುವೆ ಆದ್ಮೇಲೆ ಸೊ ಜೊತೆಲಿ ಇರೋರಿಗೆಲ್ಲ ಇದೇ ಹೇಳ್ಕೊಡ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ ಯಾವುದೇ ಕೆಲಸ ಆದಮೇಲೆ ಹೇಳೋದು ಭಾಳ ಒಳ್ಳೇದು ಅನಿಸುತ್ತೆ. ಎಕ್ಸ್ಪೆಷಲಿ ಮದುವೆ ಈ ಥರ ವಿಚಾರ ಎಲ್ಲ ಆದಮೇಲೆ ಹೇಳೋದು, ಒಬ್ರಿಗೊಬ್ರು ಒಪ್ಕೊಂಡ್ಮೇಲೆ ಹೇಳೋದು ಚೆನ್ನಾಗಿರುತ್ತೆ. ಒಪ್ಕೊಳ್ಳೋಕ್ಕಿಂತ ಮುಂಚೆ ಹೇಳಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇಟ್ಸ್ ಬ್ಯಾಡ್ ಫಾರ್ ಎವ್ರಿಬಡಿ. ಸೊ ಹಾಗಾಗಿ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲಿಲ್ಲ. ಪ್ಲೀಸ್ ಪ್ರಶ್ನೆ ಕೇಳಿ. ಮುಖ್ಯ ಪಾತ್ರಕ್ಕಿಂತ ಇಬ್ಬರು ಫ್ಯಾಮಿಲಿ, ಎರಡೂ ಫ್ಯಾಮಿಲಿ ನಮಗೆ ಭಾಳ ಕ್ಲೋಸು. ಅಮೂಲ್ಯ ಇಸ್ ಲೈಕ್ ಮೈ ಲಿಟಲ್ ಸಿಸ್ಟರ್, ನನ್ನ ತಂಗಿ ಥರ. ನಾನು ಮತ್ತು ಗಣೇಶ್ ಯಾವಾಗಲೂ ಮಾತಾಡಿದ್ದೆ, ಅಮೂಲ್ಯ ಒಂದು ಒಳ್ಳೆ ಮನೆಗೆ ಹೋಗಬೇಕು. ಶಿ ಇಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಗರ್ಲ್, ತುಂಬ ಸಾಫ್ಟು, ತುಂಬ ನೈವು. ಸೊ ಇಲ್ಲಿ ಜಗ್ಗಿಯನ್ನು ನೋಡಿದರೆ ಅದೇ ಕ್ಯಾಟಗರಿ, ತುಂಬ ಸಾಫ್ಟು, ತುಂಬ ಡೌನ್ ಟು ಅರ್ತು, ಒಳ್ಳೆ ವೆರಿ ವೆಲ್ ಬಿಹೇವ್ಡ್ ಬಾಯ್. ಸೊ ಯಾಕೆ ಅಲ್ಲೂ ನೋಡ್ತಾ ಇದ್ರು ಜಗದೀಶ್ ಅವ್ರಿಗೆ ಪ್ರಪೋಸಲ್ಲು, ಇಲ್ಲಿ ಅಮೂಲ್ಯನಿಗೂ ನೀವೇ ನೋಡ್ತಾ ಇದ್ವಿ ಎಲ್ಲರೂ. ಸೊ ಹಾರೋಸ್ಕೋಪ್ ತರಿಸ್ಕೊಂಡು ಅವರ ವೆಲ್ ವಿಷರ್ ಒಬ್ಬರಿದ್ದಾರೆ ರಾಮಚಂದ್ರಣ್ಣನ ಫ್ಯಾಮಿಲಿಯವ್ರಿಗೆ, ಅವ್ರಿಗೆ ಕೊಟ್ಬಿಟ್ಟು ಮ್ಯಾಚ್ ಆದರೆ ಆಮೇಲೆ ಮುಂದೆ ಹೋಗೋಣ ಅಂತ ಇದ್ವಿ. ಸೊ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ವಿ ವೆಂಟ್ ಅಹೆಡ್. ಎರಡು ಒಳ್ಳೆ ಫ್ಯಾಮಿಲಿ. ಅಮೂಲ್ಯ ಅವ್ರಿಗೆ ಜಗದೀಶ್ ಅವ್ರಿಗೆ ಅಮೂಲ್ಯ ಬೆಸ್ಟ್ ಅಂತ ನಿಮಗೆ ಪರಿಚಯ ಆದವರು? ಇಲ್ಲಮ್ಮ, ಜಗದೀಶ್ನ ನೋಡ್ತಾ ಇದ್ದೆ ನಾನು, ಭಾಳ ಖುಷಿಯಾಗಿ ಓಡಾಡ್ತಾ ಇದ್ದೆ. ಸೊ ಮದುವೆ ಮಾಡಿಸ್ಬಿಡೋಣ ಅನಿಸ್ತು ನನಗೆ. ಇಲ್ಲ, ಬೆಸ್ಟ್ ಅನಿಸ್ತು ನಮಗೆ. ಅಮೂಲ್ಯ ಆರಾಮಾಗಿ ಮನೇಲಿ ಕೂತಿದ್ರು, ಸ್ವಲ್ಪ ಕೆಲಸ ಶುರು ಮಾಡಿಸೋಣ ಅಂತ. ಇಲ್ಲ, ಬೆಸ್ಟ್ ಅನಿಸ್ತು ನಮಗೆ ಅವರಿಬ್ಬರು ನೋಡಿದಾಗ. ಅವರಿಬ್ಬರು ಎರಡು ಫ್ಯಾಮಿಲಿ ಆ್ಯಂಡ್ ವೆರಿ ಡೀಸೆಂಟ್. ನಮ್ಮ ಅಮೂಲ್ಯ ಫ್ಯಾಮಿಲಿ ಆಗಿರಲಿ, ಅವ್ರ ತಾಯಿ ಮತ್ತು ಅವ್ರ ಬ್ರದರ್ಸ್ ಎಲ್ಲ. ಸೊ ಲೆಟ್ ದಮ್ ಬಿ ಹ್ಯಾಪಿ ಆ್ಯಂಡ್ ವಿಶ್ ದೆಮ್. 6ನೇ ತಾರೀಕು ನಿಶ್ಚಿತಾರ್ಥ ಇದೆ ಆ್ಯಂಡ್ ಮದುವೆ ಡೇಟ್ ಆದಷ್ಟು ಬೇಗ ಹೇಳ್ತಾರೆ. ಎಲ್ಲಿ ನಿಶ್ಚಿತಾರ್ಥ? ಬ್ಯಾಂಗ್ಳೂರಲ್ಲಿ. ಅದು ಡಿಸೈಡ್ ಆಗ್ತದೆ. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಾ ಇದೆ. ನಾವು 2 ಇಯರ್ಸಿಂದ ಹೋಗ್ತಾ ಇದ್ವಿ. ಎಲ್ಲ ಜಾತಿಗಳು ಸುಮಾರು ಜನ ಬಂದು ಈಸ್ಕೊಂಡಿದ್ರು. ಭಾಳ ಬೇಕಾದವರೊಬ್ಬರು ಕೊಟ್ಟಿದ್ವಿ. ಅವರು ಹಿಂಗೆ ಮೂಲ್ಯ ಅಂತ ಒಂದು ಗೊತ್ತು ನಮಗೆ ಅಂತ ಹೇಳಿದ್ರು. ಸೊ ಅವಾಗ ಅವರು ಕೊಟ್ಟಿದ್ದರು. ಅವರು ನಮಗೆ ಇಬ್ಬರನ್ನೂ ಕರೆದು ನೋಡಿ ಈಗ ಭಾಳ ಚೆನ್ನಾಗಿ ಬರ್ತದೆ ಜಾತಕ ಕೊಡಿ ಅಂತ ಕೇಳಿದ್ರು, ಕೊಟ್ವಿ. ಸೊ ನಮಗೆ ಗಣೇಶ್ ಅವರು ಭಾಳ ಫ್ಯಾಮಿಲಿ ಫ್ರೆಂಡು. ಸೊ ಅದಾದ ನಂತರ ಶಿಲ್ಪಾ ಮೇಡಮ್ ಮತ್ತು ಅಮೂಲ್ಯ ಕರೆದು ಫ್ಯಾಮಿಲಿಯವ್ರನ್ನ ಕರೆದು ಮಾತಾಡಿ ಸೊ ಕೇಳಿದ್ರು ನಿಮ್ಮ ಒಪ್ಪಿಗೆ ಅವ್ರ ಒಪ್ಪಿಗೆ ಅಂತ. ನಮ್ಗೆ ಭಾಳ ಇಷ್ಟಪಟ್ವಿ ನಾವು. ಸೊ ಅವರು ಇಷ್ಟಪಟ್ಟರು. ಸೊ ಅದಕ್ಕೆ ಮಧ್ಯ ನಮ್ಮ ಶಿಲ್ಪಾ ಮೇಡಮ್ ಮತ್ತು ಗಣೇಶ್ ಅವರು ಮತ್ತು ಇನ್ನೂ ಆತ್ಮೀಯ ಸ್ನೇಹಿತರು ಹಿರಿಯರು ಒಬ್ಬರೆಲ್ಲ ಸೇರಿ ಇದಕ್ಕೆ ಪ್ರಪೋಸ್ ಕೊಟ್ಟಾಗ ನಮಗೆಲ್ಲ ಭಾಳ ಖುಷಿಯಾಗಿ ಒಪ್ಪಿಗೆ ಆಯಿತು. ಸೊ ಇದನ್ನು ಇವತ್ತು ಈ ಮಟ್ಟಿಗೆ ಮದುವೆ ಮಟ್ಟಿಗೆ ಬಂದಿದೆ. ಈಗ ನಮ್ಮ ವೃತ್ತಿ ನಮ್ಮದು, ಅವ್ರ ವೃತ್ತಿ ಅವ್ರದ್ದು.
ಈಗ ಮುಂದೆ ಅವರು ಏನು ಮಾಡೋದು ಅಂತೇಳಿ ಮನೇಲಿ ಕುಳಿತು ಅವರು ನಾವೆಲ್ಲ ಕುಳಿತು ಮಾತಾಡಿ ಮತ್ತೆ ನಿರ್ಧಾರ ಮಾಡ್ತೀವಿ. ದೀಪಕ್ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕನಸು ಅಂತ ಹೇಳ್ಬೋದು, ಮಗಳು ಮದುವೆ ನಿಶ್ಚಯ ಆಗಿದೆ, ಅದ್ರ ಬಗ್ಗೆ ಹೇಳಿ. ಮತ್ತು ನಿಮ್ಮ ಬೀಗರ ಕುಟುಂಬದ ತುಂಬ ಖುಷಿ ಆಗ್ತಾ ಇದೆ ನನಗೂ ಕೂಡ. ನಾನು ಈ ಥರ ಒಂದು ನನ್ನ ಮಗಳಿಗೆ ಈ ಥರ ಒಂದು ಒಳ್ಳೆ ಫ್ಯಾಮ್ಲಿಯಿಂದ ಆಫರ್ ಬಂದು ಈ ಥರ ಇಷ್ಟು ಬೇಗ ಎಲ್ಲ ನಾವು ನೋಡಿದ್ದು ಇದೇ ಫಸ್ಟು, ಆಗ್ತಾ ಇರೋದು ಇದೇ ಫಸ್ಟ್. ಮತ್ತು ಯಾವ ಗಂಡನೂ ನಾವು ನೋಡೂ ಇಲ್ಲ, ಇದನ್ನೇ ಫಸ್ಟ್ ನೋಡಿದ್ದೇನೆ ಫಸ್ಟು. ಎಲ್ಲ ಇಷ್ಟೊಂದು ಚೆನ್ನಾಗೆಲ್ಲ ಒಪ್ಕೊಂಡು ಖುಷಿಯಾಗಿ ಈ ಥರ ಆಗ್ತಾಯಿದೆ. ಈ ಥರ ಒಂದು ಒಳ್ಳೆ ಫ್ಯಾಮಿಲಿಗೆ ನನ್ನ ಮಗಳು ಹೋಗ್ತಾ ಇದ್ದಾಳೆ ಅಂದರೆ ನಾವು ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ. ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಆಗಿದೆ, ಹೇಗೆಲ್ಲ ತಯಾರಿ ನಡೀತಿದೆ? ಇನ್ಮೇಲೆ ನಡೆಯುತ್ತೆ ಫಿಕ್ಸ್ ಆಗಿದೆ. ಇವತ್ತು ಆದಮೇಲೆ ನಾಳೆ ಇನ್ನೂ ಒಂದು ನಾವು ಅವ್ರ ಮನೆಗೆಲ್ಲ ಹೋಗೋದಲ್ಲ ಆದಮೇಲೆ ಅದ್ರ ಪಾಡಿಗೆ ಏನಾದರೂ ವ್ಯವಸ್ಥೆ ನಡೀತಾ ಇರುತ್ತೆ. ಖುಷಿ ಆಗ್ತಾಯಿದೆ ಒಂದು ಕಡೆ. ಭಾಳ ಇಷ್ಟು ಜಲ್ದಿ ನನ್ನ ತಂಗಿಗೆ ಮದುವೆ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹುಡುಕ್ತಾ ಇದ್ವಿ, ಆ್ಯಕ್ಚುಲಿ ನಾವು ಸರ್ಚಿಂಗಲ್ಲೇ ಇದ್ವಿ. ಬಟ್ ಏನಾಯಿತು ಅಂದರೆ ಮೊದಲನೇ ಒಂದು ಹುಡುಕಾಟದಲ್ಲೇ ನಮಗೆ ಗಣೇಶ್ ಅವ್ರ ಹತ್ರ ಒಂದು ಆಫರ್, ಗಣೇಶ್ ಅಂಡ್ ಶಿಲ್ಪಾ ಮೇಡಮ್ ಅವರು ಒಂದು ಆಫರ್ ನಮಗೆ ಕೊಟ್ಟರು. ಒಂದು ಹಾರೋಸ್ಕೋಪ್ ಈ ಥರ ಹಿಂಗಿದೆ ನೋಡಿ ನಿಮ್ಮ ಮನೆಯಲ್ಲೆಲ್ಲ ಮಾತಾಡಿ ಅಂತ. ಅದು ತುಂಬ ಚೆನ್ನಾಗಿ ಕೂಡು ಬಂದು ಈ ಲೆವೆಲಿಗೆ ಬಂದು ನಿಂತಿದೆ. ಇನ್ನೇನೀಗ ನಿಶ್ಚಿತಾರ್ಥ ಮಾಡೋದೊಂದು ಬಾಕಿ ಇದೆ. ಇಬ್ರಿಗೂ ಒಳ್ಳೆ ಜೋಡಿ. ನನ್ನ ತಂಗಿನೂ ಹೆಚ್ಚಾಗಿ ಮಾತಾಡಲ್ಲ, ಅವರೂ ಒಂದು ಸ್ವಲ್ಪ ಲಿಮಿಟೆಡು. ಇಬ್ಬರು ಸಾಫ್ಟ್ ನೇಚರು. ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಇನ್ನು ಮುಂದೆ ನೋಡಬೇಕು. ಪವನ್ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಅದನ್ನು ನನಗೆ ಗೊತ್ತಿರೋ ಪ್ರಕಾರ ವೆರಿ ಸಾಫ್ಟ್ ನೇಚರು, ಮಾತು ಕಡಿಮೆ. ಇಬ್ರಿಗೂ ಜೋಡಿ ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಓಕೆ, ಇವತ್ತು ನಿಶ್ಚಯ ಆಗಿದೆ, ಆಗಲೇ ಫೀಲಿಂಗ್ ಬಂದಿದೆಯಾ ತಂಗಿನ ಬೇಗ ಕಳಿಸ್ಬೇಕು ಅಂತ? ಆಬ್ವಿಯಸ್ಲಿ ಬಂದ್ಬಿಟ್ಟಿದೆ, ಅದು ಬಂದ್ಬಿಟ್ಟೈತೆ. ಅದೆಂಥ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅದು ಒಂದು ಮನೆಯಲ್ಲಿ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಆಟ ಆಡ್ತಾ ಓಡಾಡ್ತಾ ಬೆಳೆದವರು ಎಲ್ಲೋ ಒಂದು ಕಡೆ. ಬಟ್ ಆದರೆ ಅಷ್ಟೇ ಖುಷಿ ಇದೆ, ಅಷ್ಟೇ ನನಗೆ ನೆಮ್ಮದಿನೂ ಇದೆ. ಯಾಕಂದರೆ ನನ್ನ ತಂಗಿ ಹೋಗ್ತಿರೋವಂಥ ಒಂದು ಸಂಬಂಧ ತುಂಬಿದ ಕುಟುಂಬ. ಅದು ತುಂಬಿದ ಕುಟುಂಬಕ್ಕೆ ನನ್ನ ತಂಗಿ ಹೋಗ್ತಿರೋದು ಅದು ಇನ್ನೂ ಹೆಚ್ಚಿನ ಖುಷಿ ಇದೆ ನನಗೆ. ದುಃಖ ಕ್ಷಣಿಕ, ಬಟ್ ಖುಷಿ ಪರ್ಮನೆಂಟ್ ಆಗಿರುತ್ತೆ. ನಿಮಿಷ, ಸಾರಿ. ಅಲ್ಲ, ಯಾರು ಇವ್ರು ಹೋಗ್ಬೇಕು, ನೀವು ಓಕೆ, ಇದು ಲೋಗೋ ಮತ್ತು ಈ ಲೋಗೋ